ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ನಿನ್ನೆ ಎಪಿಸೋಡ್ ನೋಡಿದಾದ್ಮೇಲೆ ಸೊ ನಿಮ್ಗೆ ಏನು ಅನಿಸ್ತು? ಸೊ ಗಿಲ್ಲಿ ನೆಗೆಟಿವ್ ಆದ್ನ, ಪಾಸಿಟಿವ್ ಆದ್ನ, ಅಥವಾ ಗಿಲ್ಲಿಗೆ ಹೊಗಳಿ ಮಾತಾಡಿದ್ರು ಸುದೀಪ್ ಸರ್ ಅಥವಾ ತೆಗಳಿ ಮಾತಾಡಿದ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ನಿನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂ ಬಂದಿರಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಒಂದು 2 ಡೇಸ್ಗೆ ಟ್ರಿಪ್ಗೆ ಹೋಗಿದೆ. ಸೊ ಅದಕ್ಕೋಸ್ಕರನೇ ನಿನ್ನೆ ಆದ್ರಾಗಿರ್ಬೋದು ಆ್ಯಂಡ್ ಇವತ್ತಾದ್ರಾಗಿರ್ಬೋದು ಯಾವುದೇ ರೀತಿಯಲ್ಲಿ ಜಾಸ್ತಿ ವಿಡಿಯೋಸ್ ಬಂದಿರಲಿಲ್ಲ. ಸೊ ಇವತ್ತು ಮನೆಗೆ ರಿಟರ್ನ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರನೇ ವಿಡಿಯೋಸ್ ಬರ್ತಾ ಇದೆ. ಆ್ಯಂಡ್ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಆ್ಯಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ಕೊಂಡು ಬರೋಣ. ಓಕೆ, ಮೊದಲನೇದಾಗಿ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಅದೇ ನಿನ್ನೆ ಎಪಿಸೋಡಲ್ಲಿ ಏನೇನು ಚರ್ಚೆ, ನಿನ್ನೆ ಏನು ಡಿಸ್ಕಷನ್ ಆಯಿತು ಪಂಚಾಯಿತಿ. ಸೊ ಅದ್ರ ಬಗ್ಗೆ ಇಲ್ಲಿ ಕೆಲವರೆಲ್ಲ ಒಂದೊಂದು ಗ್ರೂಪ್ಗಳಾಗಿ ಮಾಡ್ಕೊಂಡು ಚರ್ಚೆ ನಡೆಸ್ತಾ ಇದ್ರು. ಅಲ್ಲಿ ಧ್ರುವಂತ ಆ್ಯಂಡ್ ಅಶ್ವಿನಿ ಅವರು ಚರ್ಚೆ ಮಾಡ್ತಾ ಇದ್ರು ಗಿಲ್ಲಿ ಬಗ್ಗೆ. ಅಂದರೆ ಇಲ್ಲಿವರೆಗೂ ಯಾವ ರೀತಿ ಆಡ್ಕೊಂಡು ಬಂದಿದ್ದಾನೆ, ಸೊ ಅಶ್ವಿನಿ ವಿರುದ್ಧ ಯಾವ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನ ಇಟ್ಟು ಸೊ ಒಂದು ರೀತಿಯಲ್ಲಿ ಫುಟೇಜ್ ತೊಗೊಳ್ಳಿಕ್ಕೆ ಮಾಡ್ತಿದ್ದಾನೆ. ಸೊ ಈ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆ್ಯಂಡ್ ಗಿಲ್ಲಿ ಸೊ ಸೀಸನ್ನ ಎಲ್ಲ ಒಂದರಿಂದ ಕೂಡ ನೋಡ್ಕೊಂಡು ಬಂದಿದ್ದಾನೆ. ಅಲ್ಲಿ ಪ್ರಥಮ ಆ್ಯಂಡ್ ಹನುಮಂತನ ಒಂದು ಸೀಸನ್ ಫೇವ್ರೇಟ್ ಅಂತ ಏನು ಹೇಳಿದ್ದಲ್ಲ, ಸೊ ಅದನ್ನ ಇಟ್ಕೊಂಡು ಸೊ ಅವ್ರ ರೀತಿಯಲ್ಲೇ ಪೋರ್ಟ್ರೇ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಎಲ್ಲ ಮಾತುಕತೆ ಆಡ್ತಾ ಇದ್ರು. ಇದು ಸರಿನಾ ತಪ್ಪ ಅನ್ನೋಂಥದ್ದು ನೀವೇ ಡಿಸೈಡ್ ಮಾಡಿ. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತಾ ಹೋಗೋಣ. ನಾನು ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋ ಟೈಮಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ರಘು ಆ್ಯಂಡ್ ರಕ್ಷಿತಾ ಅಂತ ಬಂದಾಗ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅವ್ರು ಏನೇನು ಮಾತಾಡ್ತಿದ್ರು ಅಂತ. ಅದೇ ಕಾವ್ಯ ಬಗ್ಗೆ ಆ್ಯಂಡ್ ಗಿಲ್ಲಿ ಬಗ್ಗೆನೇ. ಸೊ ಗಿಲ್ಲಿ ಯಾವುದೇ ಒಂದು ವಿಚಾರ ಬಂದರೂ ಕೂಡ ನಾಮಿನೇಷನಲ್ಲಿ ಸೊ ಅದನ್ನ ತಗೊತಾನೆ ಇರಲಿಲ್ಲ. ಸೊ ಅಂದರೆ ಕಾವ್ಯ ಬಗ್ಗೆ ಏನೇ ರೀಸನ್ ಕೊಟ್ಟರು ಕೂಡ ತಗೊತಾ ಇರಲಿಲ್ಲ. ಬಿಕಾಸ್ ಅವನಿಗೆ ಗಿಲ್ಲಿ ಕಾವ್ಯ ಬಗ್ಗೆ ನೆಗೆಟಿವ್ ನೋಡ್ಲಿಕ್ಕೆ ಇಲ್ಲ, ಜೊತೆಗೆ ನೆಗೆಟಿವ್ ಗೊತ್ತೇ ಇಲ್ಲ, ಹುಡುಕೋಕ್ಕೂ ಕೂಡ ಪ್ರಯತ್ನ ಮಾಡಲ್ಲ, ಆಮೇಲೆ ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅವ್ರು ಹೇಳ್ತಾ ಇದ್ರು. ಒಂದ್ ಮಟ್ಟಿಗೆ ಇದು ಸರಿ ಅಂತ ಕೂಡ ಹೇಳ್ಬೋದು. ಬಟ್ ಏನು ಅಂತಂದ್ರೆ ಇವಾಗ ಅವರು ಆ ಥರ ಗಿಲ್ಲಿ ಬಿಟ್ಕೊಡೋದೇ ಇಲ್ಲ ಅಂತ ಅಂದಾಗ ರಕ್ಷಿತಾ ಏನು ಮಾಡಬೇಕು ಅಂದರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ರೀಸನ್ನ ಕೊಡಬೇಕು. ಓಕೆ, ಸೊ ಅದನ್ನ ಕೊಡಬೇಕಿತ್ತು. ಬಿಕಾಸ್ 3 ಸಾರಿ ಕೂಡ ಒಂದೇ ಒಂದು ಇದ್ದಂಥದ್ದು ಕಾಮನ್ ಪಾಯಿಂಟು, ಮನೆ ಕೆಲಸ ಮಾಡಲ್ಲ ಅಂತ. ಅದು ಬಿಟ್ಟು ಇನ್ನು ಕೆಲವಂಥ ರೀಸನ್ಗಳಿದ್ವು. ಸೊ ಇಲ್ಲಿವರೆಗೂ ಕೂಡ ಕಾವ್ಯಗೆ ಯಾವಾಗ ರಕ್ಷಿತಾ ಅವರು ಸೊ ನಾಮಿನೇಟ್ ಮಾಡಿದ್ದಾರೆ. ಸೊ ಒಂದು ಟೈಮಲ್ಲೂ ಕೂಡ ಸೊ ಪ್ರಾಪರ್ ಆಗಿರುವಂಥ ರೀಸನ್ನೇ ಕೊಟ್ಟಿಲ್ಲ ಅವರು. ಸುಮ್ಮನೆ ವ್ಯಕ್ತಿತ್ವ ಸರಿ ಇಲ್ಲ, ಡಿಸರ್ವಿಂಗ್ ಇಲ್ಲ, ಕಾಂಪಿಟೇಟರೇ ಅಲ್ಲ ಅನ್ನೋವಂಥದ್ದು ಬಗ್ಗೆ ಮಾತ್ರ ಹೇಳಿದ್ದಾರೆ ಬಿಟ್ರೆ ಸೊ ಒಂದು ಸ್ಟ್ರಾಂಗ್ ಆಗಿರುವಂಥ ರೀಸನ್ ಕೊಡೋಕ್ಕೆ ನನ್ನ ಪ್ರಕಾರ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ. ಅಲ್ಲಿ ಯಾರು ಕೂಡ ಅಂತ ಹೇಳಿಕ್ಕಾಗಲ್ಲ, ರಕ್ಷಿತಾಗೆ ಸಾಧ್ಯ ಆಗಿಲ್ಲ. ಬೇರೆ ಟೈಮಲ್ಲಿ ಬೇರೆಯವರ ರೀತಿಯಲ್ಲಿ ಬೇರೆಯವರೆಲ್ಲ ಸುಮಾರು ರೀಸನ್ಗಳು ಕೊಟ್ಟಿದ್ದಾರೆ. ಬಟ್ ಆ ಒಂದು ಗಿಲ್ಲಿ ನಾಮಿನೇಟ್ ಮಾಡುವಂಥ ಟೈಮಲ್ಲಿ, ಅವನಿಗೆ ಅಧಿಕಾರ ಇರೋ ಟೈಮಲ್ಲಿ ಅಲ್ಲಿ ರಕ್ಷಿತಾಗೆ ಜಾಸ್ತಿ ಒಂದು ಚಾನ್ಸ್ ಸಿಕ್ಕಿರುವಂಥದ್ದು ಅಲ್ಲಿ ನಾಮಿನೇಟ್ ಮಾಡುವಂಥದ್ದು. ಸೊ ಅವ್ರು 3 ಸಾರಿ ನಾಮಿನೇಟ್ ಮಾಡಿದಾಗಲೂ ಕೂಡ ಗಿಲ್ಲಿ ಮಾಡಿಲ್ಲ ಅಂತಂದ್ರೆ ಓಕೆ, ಒಂದು ಸ್ವಲ್ಪ ಎಲ್ಲೋ ಒಂದು ರೀಸನ್ ಇನ್ನೊಂಚೂರು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ಕೂಡ ನನ್ನ ಅನಿಸಿಕೆನೆ. ಗಿಲ್ಲಿ ಕಾವ್ಯ ಬಿಟ್ಕೊಡಲ್ಲ ಅಂತ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರನೆ. ಸುಮಾರು ಟೈಮಲ್ಲಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾನೆ, ಕೆಲವು ಟೈಮಲ್ಲಿ ಫೇವರ್ ಕೂಡ ಆಗೋ ರೀತಿಯಲ್ಲಿ ಕೂಡ ಮಾಡಿದ್ದಾನೆ. ರಘು ಅಂಡ್ ರಾಶಿಕಾ ಸೊ ಅವರು ಮಾತಾಡ್ತಿದ್ದಂಥದ್ದು ಅಲ್ಲಿ ರಘು ಹೇಳಿದ್ರು ಫಸ್ಟಿಗೆ ಅಂದ್ರೆ ಫ್ರೀ ಪ್ರಾಡಕ್ಟ್ ಅನ್ನೋವಂಥದ್ದು. ಸೊ ಅಲ್ಲಿ ಕಾವ್ಯಗೆ ಕಾನ್ಫಿಡೆಂಟ್ ಇಲ್ಲ, ನಾನು ಫ್ರೀ ಪ್ರಾಡಕ್ಟ್ ಅಲ್ಲ ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಅಂಡ್ ಕಾವ್ಯ ಏನು ಮಾತಾಡಿದ್ರಲ್ಲ, ಸೊ ಅದ್ರ ಬಗ್ಗೆ ಏನು ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಅಂದ್ರೆ ಸೊ ಇವಾಗ ಅವರು ಫ್ಯಾಮಿಲಿಯವ್ರು ಕೂಡ ಹೇಳಿದ್ದು ಅದೇ ತರ ಇದೆ, ಗಿಲ್ಲಿ ಜೊತೆಗೆ ಇರು, ಹಂಗೆ ಸಪೋರ್ಟ್ ಸಿಗ್ತಾ ಇರುತ್ತೆ, ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗು, ಅಣ್ಣ ಅನ್ಬೇಡ ಅಂದಿರುವಂಥದ್ದು. ಸೊ ಈ ವಿಚಾರ ಎಲ್ಲ ಪ್ಲೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಂಟೆಸ್ಟೆಂಟ್ಗಳಿಗೆ ಸೊ ಓಕೆ ಅಪ್ಪ ಕಾವ್ಯ ಹೀಗೆ ಅನ್ನೋ ರೀತಿಯಲ್ಲಿ ಬಂದ್ಬಿಡುತ್ತದು. ಸೊ ಅವ್ರ ಫ್ಯಾಮಿಲಿ ಅವರು ಕೂಡ ಇದನ್ನೇ ಬಯಸ್ತಾ ಇದ್ದಾರೆ, ಗಿಲ್ಲಿ ಜೊತೆನೇ ಇರು ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಕಾವ್ಯದ ಆಟ ಎಲ್ಲಿ ಕಾಣಿಸ್ತಾ ಇದೆ, ಒಂದು ಇದು ಕಾವ್ಯಗೆ ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು. ಪಾಸಿಟಿವ್ ಏನಂದ್ರೆ ಇಲ್ಲಿವರೆಗೂ ಬಂದಿದಾರಲ್ಲ ಅದೇ ಪಾಸಿಟಿವ್. ನೆಗೆಟಿವ್ ಏನ್ ಗೊತ್ತಾ, ಸೊ ಗಿಲ್ಲಿಯಿಂದಾನೇ ಇಲ್ಲಿವರೆಗೂ ಬಂದಿದಾರಲ್ವಾ, ಸೊ ಅದು ನೆಗೆಟಿವ್ ನನ್ನ ಪ್ರಕಾರ ಇಲ್ಲಿ. ಓಕೆ, ಅಂಡ್ ಇದಾದ್ಮೇಲೆ ಗಿಲ್ಲಿ ಅಂಡ್ ಕಾವ್ಯ ಅವ್ರು ಚರ್ಚೆ ಮಾಡ್ತಾ ಇದ್ರು. ಅಂಡ್ ಇಲ್ಲಿ ಕಾವ್ಯ ಹೇಳ್ತಿರುವಂತದ್ದು ಏನು ಅಂತಂದ್ರೆ, ನಾನು ಎಲ್ಲಿ ಬೇರೆ ಶೂಟಿಂಗ್ ಅಲ್ಲಿ ಏನೇ ಇದ್ರು ಕೂಡ ಸೊ ಮನೆಯಲ್ಲಿ ಅಪ್ಡೇಟ್ ಮಾಡ್ತಾ ಇದೆ, ಬಟ್ ಇದನ್ನು ಕೂಡ ಅದೇ ರೀತಿಯಲ್ಲಿ ಹೇಳಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಇಷ್ಟೆಲ್ಲ ಯೋಚನೆ ಮಾಡುವಂಥವ್ರು, ಇಷ್ಟೆಲ್ಲ ಒಂದು ಕರೆಕ್ಟಾಗಿ ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರಗಳನ್ನ ತಗೊಳ್ಳುವಂಥವ್ರು, ಒಪಿನಿಯನ್ಗಳನ್ನ ಮಾತಾಡುವಂಥ ಕಾವ್ಯ ಅವ್ರಿಗೆ ಬಿಗ್ ಬಾಸೇ ಬೇರೆ, ಸೊ ಅದು ಶೂಟಿಂಗೇ ಬೇರೆ ಅಂತ ಗೊತ್ತಿರಬೇಕಾಗಿತ್ತು. ಫಸ್ಟ್ ಆಫ್ ಆಲ್ ಶೂಟಿಂಗ್ ಅನ್ನುವಂಥದ್ದೇನೋ ಅದು ಜಸ್ಟ್ ಒಂದು ಸಿನಿಮಾ ಶೂಟಿಂಗ್ ಅಷ್ಟೇ, ಇದು ರಿಯಾಲಿಟಿ ಶೋ, ಅದು ಬಿಗ್ ಬಾಸ್. ಇಷ್ಟೊಂದೆಲ್ಲ ನಿಯಮಗಳು ಕಟ್ಟುನಿಟ್ಟಾಗಿರ್ಬೇಕಾದ್ರೆ ಸೊ ನೀವು ಹೋಗಿ ಅದನ್ನೆಲ್ಲ ಒಪ್ಪಿಸ್ತೀರಾ ಅಂತಂದ್ರೆ ಸೊ ಅದನ್ನ ಇವಾಗ ನೀವು ಒಂದು ದಿನ ಶೂಟಿಂಗ್ ಅಲ್ಲಿ ಹೇಳ್ತಿದ್ದೆ, ಇವಾಗ ಹೇಳ್ದೆ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ನನಗೆಲ್ಲ ಒಂದು ರೀತಿಯಲ್ಲಿ ಇದು ಡ್ರಾಮಾ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ. ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಏನು ಹೇಳ್ತಾ ಇದೀನಿ, ಏನು ಕೇಳ್ತಾ ಇದೀನಿ ಅನ್ನೋದನ್ನ. ಓಕೆ, ಮಿಸ್ಟೇಕ್ಸ್ 100% ಆಗಿದೆ, ಅದು ಕಾವ್ಯಗೂ ಕೂಡ ಗೊತ್ತಿದೆ. ಇವಾಗ ಏನಾಗುತ್ತಂದ್ರೆ ಇವಾಗ ಏನೇ ಮಾಡಿದ್ರು ಕೂಡ ಇವಾಗ ಗಿಲ್ಲಿ ಜೊತೆಗೆ ತುಂಬಾ ಜಾಸ್ತಿ ಇದ್ರೂ ಕೂಡ ಪ್ರಾಬ್ಲಮೇ. ಇವಾಗ ಅಂದ್ರೆ ಫ್ಯಾಮಿಲಿಯವ್ರು ಹೇಳಿದ್ರು ಸೊ ಅದಕ್ಕೋಸ್ಕರನೇ ಮಾಡ್ತೀರಂತ ಅನ್ಕೊಂತಾರೆ. ಅಂಡ್ ಅದು ಕಾವ್ಯಗೂ ಕೂಡ ಗೊತ್ತಿದೆ, ಮಾಡಿದ್ದಾರೆ ಅಂತಂದ್ರೆ ಅದನ್ನ ಅನುಭವಿಸಲೇಬೇಕು, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಅಂಡ್ ಇದಾದ್ಮೇಲೆ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆದ್ಮೇಲೆ ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಫ್ಯಾಮಿಲಿ ವೀಕ್ ಬಗ್ಗೆ ಏನೇನಾಯ್ತಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾರೆ. ಯಾರ್ಯಾರ ಫ್ಯಾಮಿಲಿಗಳು ಏನೇನು ಬಂದ್ರು, ಯಾರ್ಯಾರು ನಿರೀಕ್ಷೆ ಇಟ್ಕೊಂಡಿದ್ರಿ ನಮಗೆ ಅಟ್ಯಾಕ್ ಮಾಡ್ತಾರೆ, ಬೈತಾರೆ ಅನ್ನೋ ರೀತಿಯ ಬಗ್ಗೆ ಚರ್ಚೆ ನಡೆಯಿತು. ಅಂಡ್ ಅದಾದ್ಮೇಲೆ ಅಲ್ಲಿ ರಕ್ಷಿತಾ, ಗಿಲ್ಲಿ ಅಂಡ್ ಕಾವ್ಯ ಈ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಸುದೀಪ್ ಸರ್ ಕೆದಕಿದ್ರು. ಅಲ್ಲಿ ರಕ್ಷಿತಾಗೆ ಸ್ವಲ್ಪ ರೇಗಿಸ್ತಾ ಇದ್ರು. ಸೊ ಅಂದ್ರೆ ಇಲ್ಲಿ ಗಿಲ್ಲಿ ಕಾವ್ಯದಿಂದ ಬಿದ್ದಿದ್ದಾನೆ, ರಕ್ಷಿತಾ ಗಿಲ್ಲಿಯಿಂದ ಬಿದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು.
ಆ್ಯಂಡ್ ಸಿಕ್ಕಾಪಟ್ಟೆ ಒಂದು ಕಾಮಿಡಿ ಕ್ರಿಯೇಟ್ ಆಯ್ತು ಅಲ್ಲಿ. ಆ್ಯಂಡ್ ಸುದೀಪ್ ಸರ್ ಈ ರೇಂಜಿಗೆ ನಕ್ಕಿರುವಂಥದ್ದು ಈ ಸೀಸನಲ್ಲಿ ನೋಡಿರಲಿಲ್ಲ. ಸೊ ಬೇರೆ ಬೇರೆ ಸೀಸನಲ್ಲಿ ಸಿಕ್ಕಾಪಟ್ಟೆ ನಕ್ಕಿದ್ರು, ಬಟ್ ಈ ಸೀಸನಲ್ಲಂತೂ ತುಂಬ ಅಂದರೆ ತುಂಬ ನಕ್ಕಿರುವಂಥದ್ದು ಇದೇ ಎಪಿಸೋಡ್ ಅಂತ ಅನ್ಸುತ್ತೆ. ಸಿಕ್ಕಾಪಟ್ಟೆ ಫನ್ ಇತ್ತು ಅಂತಾನೆ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗೆ ಅಂದರೆ ಒಬ್ಬರ ಬಗ್ಗೆ ಸೊ ಒಂದು ಒಳ್ಳೆ ಮಾತುಗಳು ಪಾಸಿಟಿವ್ ಆಗಿರುವಂಥದ್ದು ಹೇಳಿ ಅಂತ ಹೇಳ್ತಾರೆ. ಕೆಲವರೆಲ್ಲರೂ ಕೂಡ ಅವರವರ ಬಗ್ಗೆ ಒಂದು ಒಳ್ಳೊಳ್ಳೆ ಪಾಸಿಟಿವ್ ಮಾತುಗಳನ್ನು ಕೂಡ ಹೇಳಿದ್ರು. ಜೊತೆಗೆ ಅಲ್ಲಿ ಒಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಸ್ಪಂದನ ಬಗ್ಗೆ ಸೊ ಅಲ್ಲಿ ಧನುಷ್ಗೆ ಕೇಳಿದಂಥದ್ದು 3 ನೆಗೆಟಿವ್ ಹೇಳಿ ಸ್ಪಂದನ ಬಗ್ಗೆ ಅಂತ ಕೇಳ್ತಾರೆ. ಯಾವುದೇ ನೆಗೆಟಿವ್ ಹೇಳಿಲ್ಲ. ಆ್ಯಂಡ್ ಸ್ಪಂದನ ಕೇಳ್ತಾರೆ ಧನುಷ್ ಬಗ್ಗೆ ಒಂದು 3 ನೆಗೆಟಿವ್ ಹೇಳಿ ಅಂತ, ಯಾವುದೂ ನೆಗೆಟಿವ್ ಹೇಳಿಲ್ಲ. ಈ ನೆಗೆಟಿವೇ ಇಲ್ವಾ ಅಂತ ಇದು ಏನಕ್ಕೆ ಕೇಳಿರ್ತಾರೆ ಅಂತಂದರೆ, ನಿನ್ನೆ ಕೂಡ ಹಂಗೇನೆ ಅಲ್ಲಿ ಕಾವ್ಯ ಬಗ್ಗೆ ಗಿಲ್ಲಿಗೆ 3 ನಾಮಿನೇಟ್ ಮಾಡಲಿಕ್ಕೆ ವಿಷಯಗಳು ಹೇಳುವಂತಂದಾಗ ಗಿಲ್ಲಿ ಕೂಡ ಹೇಳಿಲ್ಲ. ಸೊ ಇದು ಏನು ತೋರಿಸುತ್ತೆ ಅಂತಂದರೆ, ನೀವು ಇನ್ನೂ ಕೂಡ ಜೊತೆಗಾರರಾಗೆ ಆಡ್ತಾ ಇದ್ದೀರಾ, ಇಬ್ಬರು ಕೂಡ ಒಂದು ಎಲ್ಲೋ ಗ್ರೂಪ್ ಅನ್ನೋ ರೀತಿಯಲ್ಲಿ ನೋಡಿ ಆಡ್ತಿದ್ದೀರಾ ಅನ್ನೋದನ್ನ ಮೇ ಬಿ ಅವರು ಇಂಡೈರೆಕ್ಟ್ ಆಗಿ ನೀವು ಮಾಡ್ತಿದ್ರಂತ ಪ್ರೂವ್ ಮಾಡ್ಲಿಕ್ಕೋಸ್ಕರನೇ ಇದನ್ನ ಹೇಳಿದ್ರು ಅಂತ ಅನ್ಸುತ್ತೆ. ಸ್ಪಂದನ ಬಗ್ಗೆ ಯಾವುದು ನೆಗೆಟಿವೇ ಇಲ್ವಾ ಹೇಳಲಿಕ್ಕೆ ಯಾರಿಗೆ? ನಮ್ಮ ಧನುಷ್ಗೆ ಖಂಡಿತವಾಗ್ಲೂ ಇದೆ. ನನ್ನ ಪ್ರಕಾರ ಹೇಳಬೇಕಾಗಿತ್ತು ಅದು. ಅಂದರೆ ಇನ್ನೂ ಅದೇ ಕಂಫರ್ಟ್ ಝೋನಲ್ಲೇ ಇದ್ದೀರಾ ಅನ್ನೋದನ್ನ ಏನು ಜನಗಳು ಮೀನ್ಸ್ ಸ್ಪರ್ಧಿಗಳು ಹೇಳ್ತಾ ಇದ್ರು, ಅದನ್ನ ಇವಾಗ ಅಗೇನ್ ಪ್ರೂವ್ ಮಾಡ್ದಂಗೆ ಆಯ್ತು ನೀವೇನೆ. ಅಂಡ್ ಇದಾದ್ಮೇಲೆ ಅಲ್ಲಿ SR ನೋಡೋಣ ಬರುತ್ತೆ. ಸೊ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಂದ್ರೆ ರಕ್ಷಿತಾಗೆ ಕಿತಾಪತಿ ಮಾಡೋರು ಕಂಡ್ರೆ ಇಷ್ಟ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಅವಾಗಲೇ ಹೇಳಿದ್ನಲ್ವಾ ಸುದೀಪ್ ಸರ್ ಸಿಕ್ಕಾಪಟ್ಟೆ ನಕ್ರು ಅಂತ. ಸೊ ಈ ಒಂದು ಸ್ಟೇಟ್ಮೆಂಟು ಆ್ಯಂಡ್ ಆ ಒಂದು ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ಗೂ ಕೂಡ ಸಿಕ್ಕಾಪಟ್ಟೆ ನಕ್ರು ಅಂತಾನೆ ಹೇಳ್ತೀನಿ. ಆ್ಯಂಡ್ ಅದು ನಡೀತಾ ಇದೆ. ಅಂದರೆ ಈ ರಕ್ಷಿತಾಗೆ ಸೊ ಗಿಲ್ಲಿ ಪಕ್ಕದಲ್ಲಿ ಸ್ಪಂದನ ಆದರೂ ಆಗಿರ್ಬೋದು, ಕಾವ್ಯ ಆದರೂ ಆಗಿರ್ಬೋದು ಇದ್ರೆ ಅವಳಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಪ್ರತಿ ಒಂದು ನಾಮಿನೇಷನಲ್ಲೂ ಕೂಡ ಕಾವ್ಯ ಹೆಸರು ತಗೊತಾ ಇದ್ಲು ಅಂತ ಅನ್ಸುತ್ತೆ. ಸೊ ಅದು ಒಂದು ರೀಸನ್ ನನ್ನ ಪ್ರಕಾರ. ನಾನು ಇದನ್ನು ಯಾವತ್ತೋ ಹೇಳಿದ್ದೆ ನಾನು. ಸೊ ರಕ್ಷಿತಾಗೆ ಸೊ ಅಲ್ಲಿ ಸ್ಪಂದನ ಆದರೂ ಆಗಿರ್ಬೋದು ಆ್ಯಂಡ್ ಯಾರೇ ಆದರೂ ಗಿಲ್ಲಿ ಪಕ್ಕ ಹೋದ್ರೆ ಅದು ಆಗಲ್ಲ. ಇದಾದ್ಮೇಲೆ ಸ್ಪಂದನಾಗೆ ಅನಿಸಿದ್ದನ್ನ ಹೇಳಲಿಕ್ಕೆ ಭಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಭಯ ಅನ್ನೋದಕ್ಕಿಂತ ಅವರು ಅಂದರೆ ಸೇಫ್ ಝೋನಲ್ಲಿ ಯಾಕೆ ಸುಮ್ಮನೆ ಕಿತ್ತಾಟಕ್ಕೆ ಹೋಗೋಣ ಅನ್ನೋ ಒಂದಂತೂ ಇದ್ದೇ ಇದೆ ಅವರಿಗೆ. ಓಕೆ, ಅಷ್ಟು ಓಪನ್ ಅಪ್ ಆಗಿ ಎಲ್ಲದಕ್ಕೂ ರೆಡಿ ಅನ್ನೋವಂಥ ಒಂದು ಕ್ಯಾರೆಕ್ಟರ್ ಅಂತೂ ಅಲ್ಲ. ಓಕೆ, ಇದಾದ್ಮೇಲೆ ಅಲ್ಲಿ ಕಾವ್ಯಗೆ ನೆಗೆಟಿವ್ ಇದ್ರೂ ಕೂಡ ಗಿಲ್ಲಿ ಹೇಳಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಕೂಡ ಅದು ಹಾಗೆ ಅನ್ಸುತ್ತೆ. ಅಂದರೆ ಪ್ರತಿಯೊಂದು ಟೈಮಲ್ಲೂ ಕೂಡ ಸೊ ಅವರು ಪಾಸಿಟಿವ್ ಆಗಿ ಹೇಳ್ತಾರೆ, ನೆಗೆಟಿವ್ ಯಾವತ್ತೂ ಕೂಡ ಹೇಳಿಲ್ಲ. ನೆಗೆಟಿವ್ ಇಲ್ವಾ? ಖಂಡಿತವಾಗ್ಲೂ ಇದ್ದಾವೆ. ಸೊ ಅನ್ನೋ ಪದಗಳೇ ಜಾಸ್ತಿ ಬರ್ತವೆ ಅವ್ನ ಬಾಯಿಂದ ಬಿಟ್ಟರೆ. ಸೊ ನೆಗೆಟಿವ್ ಆ ಥರದ್ದು ಯಾವುದು ಕೂಡ ನಾವು ಓಪನ್ ಆಗಿ ಹೇಳಿರುವಂಥದ್ದು ನೋಡಿಲ್ಲ. ಸೊ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದು ಒಂದು ಕಂಫರ್ಟ್ ಝೋನಲ್ಲಿ ಅವರು ಕೂಡ ಇದ್ದಾರೆ ಅಂತ. ಓಕೆ, ಆ್ಯಂಡ್ ಅಲ್ಲಿ ಕಾವ್ಯ ಹೇಳ್ತಾರೆ ಸೊ ಗಿಲ್ಲಿ ನಂತರ ಯಾವತ್ತೂ ನಿಂತ್ಕೊಂಡು ಮಾತಾಡಿದ್ದೇ ಇಲ್ಲ, ಸ್ಟ್ಯಾಂಡ್ ತೊಗೊಂಡಿದ್ದೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾವ್ಯ ಹೇಳ್ತಾರೆ. ಸೊ ಇದು ಆಗ್ತಾನೆ ಇರುತ್ತೆ. ಕಾವ್ಯ ಯಾವಾಗಲೂ ಕೂಡ ಗಿಲ್ಲಿಗೆ ತೆಗಳ್ತಾನೆ ಇರ್ತಾರೆ, ಬಟ್ ಗಿಲ್ಲಿ ಯಾವತ್ತೂ ಕೂಡ ಕಾವ್ಯಗೆ ಬಿಟ್ಟು ಕೊಟ್ಟಿಲ್ಲ. ಸ್ಟ್ಯಾಂಡ್ ಅಂತ ಬಂದಾಗ ತೊಗೊಂಡಿದ್ದಾನೆ, ಬಟ್ ಕಾವ್ಯ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸ್ಟ್ಯಾಂಡ್ ತೊಗೊಂಡೇ ಇಲ್ಲ ಗಿಲ್ಲಿ ನನ್ನ ಪರವಾಗಿ ಅಂತ ಕಾವ್ಯ ಹೇಳ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಓಕೆ, ಇದಾದ್ಮೇಲೆ ಅಲ್ಲಿ ಸೊ ರಘು ತಮ್ಮ ಆಟ ಬಿಟ್ಟು ಬೇರೆಯವರ ಆಟನ ಸರಿ ಮಾಡ್ಕೊಡೋದ್ರಲ್ಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಏನು ರಘುದೇನು ಅಂತಂದರೆ ಅವನಿಗೊಂದು ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಇದೆ. ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಸೊ ಈ ಚೀರಾಡುವಂಥದ್ದು, ಕಿರ್ಚಾಡುವಂಥದ್ದು, ಸೊ ಕಿತ್ತಾಡುವಂಥದ್ದು ಅನ್ನೆಸೆಸರಿಯಾಗಿ ಸೊ ಅದು ಅವನ ಆಟ ಅಲ್ಲ. ಬಟ್ ಅದು ಅವನು ಇಲ್ಲದೆ ಇರುವಂಥದ್ದನ್ನ ಅವನು ಏನು ಮಾಡಿಲ್ಲ ಅಂತ ನನಗನ್ಸುತ್ತೆ. ಬಟ್ ಅವ್ರು ಏನು ಬೇರೆಯವ್ರು ಮಾಡ್ತಾರೆ, ರಕ್ಷಿತಾ ಆದ್ರೂ ಆಗಿರ್ಬೋದು, ಕೆಲವೊಂದು ರಾಶಿಕಾ ಆದ್ರೂ ಆಗಿರ್ಬೋದು. ಸೊ ಆ ಒಂದು ವಿಚಾರದಲ್ಲಿ ಕೆಲವೊಂದು ಅವನಿಗೆ ಗೊತ್ತಿರೋವಂಥದ್ದು, ಅವ್ನು ಏನು ಆಡ್ತಿದ್ದಾನೆ ಸೊ ಅದ್ರ ಬಗ್ಗೆನೇ ಹೇಳಿದಾನೆ ಹೊರತು ಸೊ ಡಿಫ್ರೆಂಟಾಗಿ ಏನೋ ಅವ್ನು ಹೇಳಿಲ್ಲ. ಅವ್ನು ಆಡದೇ ಇರೋವಂಥದ್ದೇನು ಹೇಳಿಲ್ಲ ಅವನು. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಯಾರು ಸೇಫ್ ಆಗಬಾರ್ದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಈ ಒಂದು ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ಧನುಷ್, ಧ್ರುವಂತ್, ರಾಶಿಕಾ ಆ್ಯಂಡ್ ಸ್ಪಂದನ. ಸೊ ಅಶ್ವಿನಿ ಅವ್ರು ಆಗಿದ್ರು, ಅದು ನಿನ್ನೆ ಸೇವ್ ಆದರು. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಕೆಲವರು ಹೇಳಿರುವಂಥದ್ದು ಏನು ಅಂತಂದರೆ, ಗಿಲ್ಲಿ ಹೇಳ್ತಾರೆ ಸೊ ರಾಶಿಕಾ ಅವರು ಸೇವ್ ಆಗಬಾರ್ದು ಅಂತಾರೆ. ಕಾವ್ಯ ಅವರು ಸೊ ಸೇವ್ ಆಗಬಾರ್ದು ಅಂದರೆ ಧ್ರುವಂತ್ ಅಂತಾರೆ. ಸೇವ್ ಆಗಬೇಕು ಅಂದಿರುವಂಥದ್ದು ಧನುಷ್ ಅಂತಾರೆ. ಆ್ಯಂಡ್ ಸ್ಪಂದನ ಅಂತ ಬಂದಾಗ ಅಲ್ಲಿ ರಾಶಿಕಾ ಸೇವ್ ಆಗಬಾರ್ದು ಅಂತಾರೆ. ಆ್ಯಂಡ್ ರಘು ಅವರು ಧ್ರುವಂತ್ ಸೇವ್ ಆಗಬಾರ್ದು ಅಂತಾರೆ. ಆ್ಯಂಡ್ ಅಶ್ವಿನಿ ಅವರು ಸೊ ರಾಶಿಕಾ ಅವರು ಸೇವ್ ಆಗಬಾರ್ದು ಅಂತಾರೆ. ನನಗಿಲ್ಲಿ ಒಂದೆರಡು ಶಾಕಿಂಗ್ ಅಂತ ಅನಿಸಿರುವಂಥದ್ದು, ಇಲ್ಲಿ ಅಶ್ವಿನಿ ಅವರು ರಾಶಿಕಾ ಬಗ್ಗೆ ಹೇಳಿರುವಂಥದ್ದು. ಸ್ಪಂದನ ಅವರು ಸೊ ರಾಶಿಕಾ ಅಂತ ಹೇಳಿರುವಂಥದ್ದು ನನಗೆಲ್ಲೋ ಸ್ವಲ್ಪ ಸರ್ಪ್ರೈಸ್ ಅಂತ ಅನಿಸ್ತು. ಮೇ ಬಿ ಅವ್ರು ಧ್ರುವಂತ್ ಹೆಸರು ತಗೊಂತಾರೆ ಅಂತ ಅನ್ಕೊಂಡಿದೆ, ಬಟ್ ಅವರು ರಾಶಿಕಾ ಹೆಸರು ತಗೊಂಡಿದ್ದಾರೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಮುಖಕ್ಕೆ ಹೊಡೆದು ಹೇಳಬೇಕು ಅನ್ನೋವಂಥದ್ರ ಬಗ್ಗೆ ಒಂದು ಚಟುವಟಿಕೆ ನಡೆಯುತ್ತೆ. ಸೊ ಅದರಲ್ಲಿ ಗಿಲ್ಲಿ ಬಂದು ಇಲ್ಲಿ ಅಶ್ವಿನಿ ಅವರಿಗೆ ಕೊಡ್ತಾರೆ. ಇನ್ನು ಕೊಟ್ಟಿರುವಂಥದ್ದು ಏನು ಅಂತಂದರೆ, ಫುಟೇಜ್ ತೊಗೊಳಕ್ಕೆ ನನ್ನನ್ನು ಕೆಣಕ್ತಾನೆ ಹಾಗೆ ಹೀಗೆ ಅಂತ ಅಶ್ವಿನಿ ಅವ್ರು ಹೇಳಿದ್ರಲ್ಲ. ಸೊ ಆ ಒಂದು ವಿಚಾರದಲ್ಲಿ ಸೊ ಅವನು ಅಲ್ಲಿ ಪಂಚ್ ಮಾಡಿದ ಅವರಿಗೆ ಹೊಡೆದು ಹೇಳೋ ರೀತಿಯಲ್ಲಿ. ಆ್ಯಂಡ್ ಯಾರನ್ನು ಕೂಡ ಫೈನಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ, ನನ್ನ ಆಟ ನಾನು ಆಡಕ್ಕೆ ಬಂದಿದ್ದೀನಿ. ಸೊ ಆ ಥರ ಎಲ್ಲ ಹೇಳಿದ್ದಕ್ಕೆ ಸೊ ಅದಕ್ಕೆ ಕೆಲವೊಂದು ಪಂಚ್ಗಳನ್ನ ಕೊಟ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗನ್ಸಿರುವಂಥದ್ದು ಏನು ಅಂತಂದರೆ, ಅದೇ ಫುಟೇಜ್ ತೊಗೊಳಕ್ಕೆ ಬಂದಿಲ್ಲ ಅನ್ನೋದು ಓಕೆ, ಒಪ್ಕೊತೀನಿ. ಬಟ್ ಇಲ್ಲಿ ಯಾರನ್ನು ಫೈನಲ್ ಆಗಿ ತೊಗೊಳ್ಳಿ ಬಂದಿಲ್ಲ ಅಂತ ಅಂದರೂ ಕೂಡ ಸೊ ಅದು ಒಂದು ಕಡೆಯಿಂದ
ಒಬ್ಬರಿಂದ ಒಬ್ಬರಿಗೆ ಸಪೋರ್ಟ್ ತಗೊಂಡು ಒಂದು ಲೆವೆಲ್ವರೆಗೂ ಕೂಡ ರೀಚ್ ಆಗೋಣ ಅನ್ನುವಂಥದ್ದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಗಿಲ್ಲಿ ಕಡೆಯಿಂದ ಆಗಿರ್ಬೋದು ಅಂಡ್ ನಮ್ಮ ಕಾವ್ಯ ಕಡೆಯಿಂದ ಆಗಿರ್ಬೋದು. ಸೊ ಒಬ್ಬರಿಂದ ಒಬ್ಬರಿಗೆ ಅದು ಮ್ಯೂಚುವಲ್ ಆಗಿ ಸೊ ಅದು ಒಂದು ಹೆಲ್ಪ್ ಅಂತೂ ಖಂಡಿತವಾಗ್ಲೂ ಆಗಿದೆ ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ರಾಶಿಕಾ ಬಂದು ಅಶ್ವಿನಿ ಅವರಿಗೆ ಕೊಡ್ತಾರೆ, ಬಿಕಾಸ್ ಮ್ಯಾನಿಪುಲೇಟ್ ಮಾಡ್ತಾರೆ, ಆಮೇಲೆ ಕೆಟ್ಟವರಾಗಿ ಬೇರೆಯವ್ರನ್ನ ಪೋರ್ಟ್ರೇ ಮಾಡುವಂಥದ್ದು, ಅದ್ರ ಬಗ್ಗೆ ಕೂಡ ಕೆಲವೊಂದು ರೀಸನ್ನ ಕೊಟ್ಟು ಅವ್ರನ್ನ ಮಾಡ್ತಾರೆ. ಅಂಡ್ ಕಾವ್ಯ ಅವರು ಅಗೇನ್ ಅಶ್ವಿನಿ ಅವರಿಗೆ ಕೊಡ್ತಾರೆ. ಅಂಡ್ ರಘು ಅವರು ಬಂದು ಸೊ ಧ್ರುವಂತಿಗೆ ಕೊಡ್ತಾರೆ. ಅಂದ್ರೆ ರಕ್ಷಿತಾ ಬಗ್ಗೆ ಕೆಲವೊಂದು ಮಾತಾಡಿದ್ರಲ್ಲ, ಗಲೀಜು, ಅಸಹ್ಯ, ಈ ತರದ ಒಂದು ಹೆಣ್ಣು ಹುಡುಗಿ ಬಗ್ಗೆ ಈ ತರ ಮಾಡುವಂಥದ್ದು, ಸೊ ಎಲ್ಲೋ ಸರಿಯಲ್ಲ ಅನ್ನೋ ಒಂದು ವಿಚಾರಕ್ಕೆ ಸೊ ಅವ್ರನ್ನ ಕೊಡ್ತಾರೆ. ಅಂಡ್ ಸ್ಪಂದನ ಅವರು ಸೊ ರಕ್ಷಿತಾಗೆ ಅರೆ 3ನೇ ವಾರದ ಒಂದು ಫುಟೇಜ್ ಇಟ್ಕೊಂಡು ಇಲ್ಲಿವರೆಗೂ ಯೂಸ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋವಂಥದ್ದು, ಆಮೇಲೆ ನಮಗೆ ಆಚೆ ಕಳಿಸ್ಬೇಕು ಗ್ರೂಪ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಾರೆ, ಬಟ್ ಅವಳೇ ಒಂದು ಗ್ರೂಪಲ್ಲಿ ಇದ್ದಾಳೆ ಅನ್ನೋ ರೀತಿಯಲ್ಲಿ ರೀಸನ್ನ ಕೊಟ್ಟು ಅವರು ಅಲ್ಲ ಪಂಚ್ ಮಾಡ್ತಾರೆ. ಅಂಡ್ ಧ್ರುವಂತ್ ಅವರು ರಘು ಕೊಡ್ತಾರೆ. ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ಒಂದು ವೈಲೆನ್ಸ್ ಆಗಿತ್ತಪ್ಪ ಧ್ರುವಂತದ್ದು ರಘು ಅವರಿಗೆ ಕೊಟ್ಟಿರುವಂಥದ್ದು. ಅಂದ್ರೆ ಬೇರೆಯವರಿಗೆ ಅದು ಮಾಡಬೇಡ ಇದು ಮಾಡಬೇಡ, ಹೆಲ್ದಿ ಆಗಿರಿ, ಹಂಗಿರಿ ಹಿಂಗಿರಿ, ಡಯಟ್ ಬಗ್ಗೆ ಎಲ್ಲ ಹೇಳಿದಂಥವ್ರು ಸೊ ಇವರೇನೆ ಲೀಟರ್ ಗಟ್ಟಲೆ ಎಣ್ಣೆ ಹಾಕೊಂಡು ಯೂಸ್ ಮಾಡ್ಕೊಂಡು ತಿಂತಾರೆ ಅನ್ನೋವಂಥದ್ದು ಆಗಿರ್ಬೋದು. ಸೊ ಇವ್ರು ಯಾವ ಜಿಮ್ ಗುರು ಅನ್ನುವಂಥದ್ದು, ಸೊ ಇದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ರು. ನಮ್ಮ ರಘು ಅವರು ಕೂಡ ಫುಲ್ ಶಾಕ್ ಆಗಿ ಹೋಗಿದ್ರು. ಓಕೆ, ಅಂಡ್ ಇದಾದ್ಮೇಲೆ ಅಶ್ವಿನಿ ಅವರು ರಾಶಿಕಾ ಬಗ್ಗೆ ಇದು ಮಾಡ್ತಾರೆ. ನನಗೆ ಇದು ಅನ್ಸಿರುವಂಥದ್ದು ಏನಂದ್ರೆ ಅಶ್ವಿನಿ ಅವರು ಕೆಲವೊಂದನ್ನ ತುಂಬಾ ಸ್ವಲ್ಪ ಅಸಹ್ಯವಾಗಿರುವಂಥದ್ದು, ಸೊ ಇಲ್ಲದೆ ಇರುವಂಥದ್ದನ್ನ ಸುಮ್ಮನೆ ಕೆಟ್ಟದಾಗಿ ಪೋರ್ಟ್ರೇ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಅದು ಮ್ಯಾನಿಪುಲೇಟ್ ಅಂತ ಹೇಳಿದ್ರೆ ರಾಶಿಕಾಗೆ, ಅದು ನನಗೆಲ್ಲೋ ಸರಿ ಅಂತ ಅನ್ಸುತ್ತೆ. ಬಿಕಾಸ್ ಅಶ್ವಿನಿ ಅವರು ರಾಶಿಕಾಗೆ ಪಂಚ್ ಮಾಡಿ ಹೇಳ್ತಾರೆ ಒಂದು, ಸೊ ಅವ್ರಿಗೆ ಅವರೇನೆ ಒಂದು ರೀತಿಯಲ್ಲಿ ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿನಗಿಂತ ನಾನು ಸ್ಟ್ರಾಂಗ್ ಅಂತ ತೋರಿಸಿದ್ದೀನಿ ಲಾಸ್ಟ್ ಟಾಸ್ಕ್ ಅಲ್ಲಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಮಿಸ್ ಯೂನಿವರ್ಸ್ ಅಂತ ಅಲ್ಲಿ ನನ್ನ ಪ್ರಕಾರ ರಾಶಿಕಾ ಎಲ್ಲೂ ಕೂಡ ಅನ್ಕೊಂಡಿಲ್ಲ, ಅಥವಾ ಅವ್ರು ಹೇಳು ಕೂಡ ಇಲ್ಲ. ಅದಾದ್ಮೇಲೆ ನಿನಗಿಂತ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಎಲ್ಲ ಹೇಳಿದ್ರು ಅವರು. ನನ್ನ ಪ್ರಕಾರ ಅಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕಾ ಅಂತ ಬಂದಾಗ ಆ ಒಂದು ಸುರಂಗದ ಒಂದು ಟಾಸ್ಕ್ ಇತ್ತಲ್ಲ, ಸೊ ಆ ಟಾಸ್ಕ್ ಅಲ್ಲಿ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದ್ರೆ ನನ್ನ ಪ್ರಕಾರ ಅಶ್ವಿನಿಗಿಂತ ರಾಶಿಕಾನೇ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಲ್ಲಿ ಪೈಪ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅದನ್ನ ಬ್ಲಾಕ್ ಮಾಡೋದ್ರಲ್ಲಾಗಿರ್ಬೋದು, ರಾಶಿಕಾನೇ ತುಂಬಾ ಚೆನ್ನಾಗಿ ಮಾಡಿದ್ರು. ಓಕೆ, ಟಾಸ್ಕ್ ಸೋತಿದ್ದಾರೆ ಒಪ್ಕೊಂತೀನಿ. ಅಶ್ವಿನಿ ಆ್ಯಂಡ್ ರಾಶಿಕಾ ಅಂತ ಬಂದ್ರೆ ನನ್ನ ಪ್ರಕಾರ ರಾಶಿಕಾ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಕೆಲವೊಂದು ಮಾತುಗಳು ಹೇಳ್ತಾರೆ, ನಾನು ಉಸ್ತುವಾರಿ ಮಾಡಿದ್ದಾದ್ರೆ ನಾನೇ ಕ್ಯಾಪ್ಟನ್ ಆಗ್ತಿದ್ದೆ, ನಿಮ್ಮ ತರ ಕೆಟ್ಟ ಒಂದು ಉಸ್ತುವಾರಿ ಮಾಡ್ತಿರ್ಲಿಲ್ಲ ಅನ್ನೋ ರೀತಿನ ಹೇಳ್ತಾ ಇದ್ದಾರೆ. ನನಗೆ ನಂಗೆ ಅನಿಸಿಲ್ಲ. ಫಸ್ಟ್ ಆಫ್ ಆಲ್ ಪಜಲ್ ಗೇಮಲ್ಲಿ ಎಂತ ವರ್ಸ್ಟ್ ಅಶ್ವಿನಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಓಕೆ, ಇನ್ಮೇಲೆ ಅದನ್ನ ನೀವು ಚೆನ್ನಾಗಿ ಮಾಡಿದ್ರೆ ನಾನು ಕ್ಯಾಪ್ಟನ್ ಆಗ್ತೀನಿ ಅನ್ನೋದೆಲ್ಲ ನನ್ನ ಪ್ರಕಾರ ಸುಳ್ಳು. ಓಕೆ, ಒಪ್ಕೊಂತೀನಿ, ರಾಶಿಕಾ ಮಾಡಿರುವಂಥ ತಪ್ಪಿದೆ, ಅದು ಮಿಸ್ಟೇಕ್ಸ್ ಖಂಡಿತವಾಗ್ಲೂ ಇದ್ದೇ ಇದೆ, ಇಲ್ಲ ಅಂತ ಹೇಳಿಕ್ ಆಗಲ್ಲ. ಓಕೆ, ಇದಾದ್ಮೇಲೆ ಸೊ ನಿಮಗೆ ಹೊರಗೋಕೆ ರಘು ತೊಡೆಯಬೇಕು, ಹೆಗಲ್ಬೇಕು, ನನಗೆ ಯಾವುದು ಬೇಡ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಇದೇ ಈ ತರದ ಪದಗಳೇ ನನಗೆ ಅಶ್ವಿನಿ ಕಡೆಯಿಂದ ಇಷ್ಟ ಆಗೋದಿಲ್ಲ. ಓಕೆ, ಸುಮಾರು ಟೈಮಲ್ಲಿ ಈ ತರದ ಪದಗಳನ್ನ ಎಲ್ಲೋ ಕೆಟ್ಟ ರೀತಿಯಲ್ಲಿ ಪೋರ್ಟ್ರೇ ಮಾಡೋ ರೀತಿ ಅನ್ಸುತ್ತೆ ಇದು. ಓಕೆ, ಅವ್ರು ಅದನ್ನ ಬೇರೆ ರೀತಿಯಲ್ಲಿ ಕೂಡ ಹೇಳ್ಬೋದು, ನೀವು ಒಬ್ಬರನ್ನ ಸಪೋರ್ಟ್ ತಗೊಂಡು ಆಡ್ತಿದ್ದೀರಾ, ನನಗೆ ಆ ಸಪೋರ್ಟ್ ಬೇಡ ಅನ್ನೋ ರೀತಿಲಿ ಹೇಳ್ಬೋದಾಗಿತ್ತು. ನಿಮಗೆ ರಘು ತೊಡೆಬೇಕು, ನಿಮ್ಗೆ ಹೆಗಲ್ಬೇಕು ಅನ್ನುವಂಥದ್ದು ಇದು ಒಂದ್ ಸ್ವಲ್ಪ ಎಲ್ಲೋ ಬೇರೆ ರೀತಿಯಲ್ಲಿ ಅನ್ಸುತ್ತೆ. ಸೊ ಆ ತರ ಪೋರ್ಟ್ರೇ ಆಗೋ ರೀತಿಯಲ್ಲಿ ಸೊ ಅಶ್ವಿನಿ ಅವ್ರು ನನ್ನ ಪ್ರಕಾರ ಒಬ್ಬ ಹೆಣ್ಣಾಗಿ ಇನ್ನೊಬ್ಬರ ಹೆಣ್ಣು ಬಗ್ಗೆ ನಿಮಗೆ 100% ಗೊತ್ತಿಲ್ಲದೇನೆ ಸೊ ಆ ಥರ ಮಾತಾಡಬಾರ್ದು. ಅಂಡ್ ಅಲ್ಲಿ ರಕ್ಷಿತಾ ಬಗ್ಗೆ ಕೂಡ ಲಾಸ್ಟ್ ಯಾವುದೋ ಒಂದು ಮಸಿ ಬೆಳೆಯುವಂಥ ಟಾಸ್ಕಲ್ಲಿ ಕೂಡ ಹಂಗೆ ಹೇಳಿದ್ರು, ಹುಡುಗರನ್ನ ಕರ್ಕೊಂಡೋಗಿ ಎಲ್ಲೋ ರೂಮ್ ಕರ್ಕೊಂಡೋಗಿ ಕೈ ಹಿಡ್ಕೊಂಡು ಬಕೆಟ್ ಹಿಡಿಯೋದು, ಈ ಥರ ಪದಗಳು ನನ್ನ ಪ್ರಕಾರ ಒಬ್ಬರು ಹೆಣ್ಮಗಳಾಗಿ ಇನ್ನೊಬ್ಬರ ಬಗ್ಗೆ ಬರಬಾರ್ದು. ನಿಮ್ಗೆ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಸೊ ಈ ತರದಿಂದ ಅಸಹ್ಯ ಅಂತ ಅನ್ಸುತ್ತೆ ನನಗೆ. ಅಂಡ್ ಇದಾದ್ಮೇಲೆ ಅಲ್ಲಿ ರಾಶಿಕಾ ಅಂಡ್ ಸ್ಪಂದನ ಅವರು ಸೊ ಕೊನೆಯ ಒಂದು ಬಾಟಮ್ 2 ಬಂದಿರುವಂತದ್ದು. ಸುದೀಪ್ ಸರ್ ಕೇಳ್ತಾರೆ ಯಾಕೆ ಸೇವ್ ಆಗ್ಬೇಕು ನೀವು ಅಂತ ಕೇಳಿದಾಗ, ಅಂಡ್ ಅಲ್ಲಿ ಒಂದೊಂದು ರೀಸನ್ ಕೊಡಿ ಅಂತ ಕೇಳ್ತಾರೆ. ಅಂಡ್ ಅಲ್ಲಿ ರಾಶಿಕಾ ಒಂದು ರೀಸನ್ ಕೊಡ್ತಾರೆ. ಈ ಒಂದು ಜರ್ನಿ ಏನಿದೆಯಲ್ಲ ಸೊ ಅದು ತುಂಬಾ ಈಸಿ ಜರ್ನಿ ಆಗಿರಲಿಲ್ಲ. ಅಂಡ್ ಇಲ್ಲಿ ಡಿಪೆಂಡೆನ್ಸಿ ಅಂತ ಮಾತುಗಳು ಕೇಳ್ಬಂತು, ಅದನ್ನ ಕೂಡ ಫೇಸ್ ಮಾಡಿ ಅದನ್ನ ಕೂಡ ಡಿಪೆಂಡೆನ್ಸಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದೀನಿ. ಜೊತೆಗೆ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದೀನಿ. ಜೊತೆಗೆ ಏನಾದರೂ ಒಪಿನಿಯನ್ ಹೇಳಬೇಕು ಅಂತಂದ್ರೆ ಹೆದರಿಲ್ಲ. ಸೊ ಏನಾದರೂ ಕೂಡ ಸ್ಟ್ರೇಟ್ ಆಗಿ ಒಪಿನಿಯನ್ಗಳನ್ನ ಹೇಳಿದ್ದೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ನಮ್ಮ ರಾಶಿಕಾ ಅವ್ರು ಹೇಳ್ತಾರೆ. ಅಂಡ್ ಸ್ಪಂದನ ಅಂತ ಬಂದಾಗ ಸ್ಪಂದನಾಗೇ ಇದ್ದೀನಿ, ಜೊತೆಗೆ ಸ್ಪಂದನ ಅವರಿಂದ ಇವರಿಂದ ಅಂತ ಏನೂ ಇಲ್ಲ, ಸೊ ನಾನಾಗಿದ್ದೀನಿ ಅನ್ನೋದ್ರ ಬಗ್ಗೆ ಸ್ಪಂದನ ಹೇಳಿದ್ರು. ನನಗಿದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಒಂದು ಸ್ಪಂದನ ಹೇಳಿರುವಂಥದ್ದು ಸೊ ಅದೇ ಸ್ಪಂದನ ಆಗಿದ್ದೀನಿ ಅನ್ನೋದು ಬಿಟ್ಟರೆ ಅಂತ ಪಾಸಿಟಿವ್ ಏನು ಕಾಣಿಸ್ಲಿಲ್ಲ. ಜೊತೆಗೆ ಅಲ್ಲಿ ರಾಶಿಕಾ ಅಂತ ಬಂದಾಗ ಅದು ಖಂಡಿತವಾಗ್ಲೂ ಈಸಿ ಅಂತೂ ಇರಲಿಲ್ಲ. ಜೊತೆಗೆ ಡಿಪೆಂಡೆನ್ಸಿ ಅಂತ ಏನು ಕಾವ್ಯ ಕೂಡ ಕೆಲವೊಂದು ವಿಚಾರದಲ್ಲಿ ಒಂದು ಚಾಲೆಂಜ್ ಹಾಕಿದ್ರು ಒಂದು ಟೈಮಲ್ಲಿ, ಅದನ್ನ ಇಲ್ಲ ನಾನು ಡಿಪೆಂಡೆಂಟ್ ಆಗಿಲ್ಲ, ಬೇರೆಯವ್ರ ಮೇಲೆ ಇಂಡಿವಿಜುವಲ್ ಆಗಿ ಕೂಡ ಆಡಿ ತೋರಿಸ್ತೀನಿ ಅನ್ನೋದನ್ನ ನನ್ನ ಪ್ರಕಾರ ರಾಶಿಕಾ ಮಾಡಿ ತೋರಿಸಿದ್ದಾರೆ. ಬಟ್ ಇನ್ನೂ ಕಾವ್ಯ ಆ ಥರ ಎಲ್ಲೂ ತೋರಿಸಿಲ್ಲ. ಅಂಡ್ ಏನಾದರೂ ಒಪಿನಿಯನ್ ಹೇಳಬೇಕು ಅಂದಾಗ, ರೀಸನ್ ಹೇಳಬೇಕು ಅಂದಾಗಲೂ ಕೂಡ ಅಷ್ಟೇ. ಸೊ ರಾಶಿಕಾ ಹೇಳ್ದಂಗೆ ಸೊ ಎಲ್ಲೂ ಕೂಡ ಹೆದರ್ಕೊಂಡಿಲ್ಲ. ಆಮೇಲೆ ಏನೇ ಇದ್ರೂ ಕೂಡ ಅದು ತಪ್ಪೋ ಸರಿನೋ ಅದನ್ನ ಸ್ಟ್ರೇಟಾಗಿ ಹೇಳ್ಬಿಡ್ತಾರೆ. ಸೊ ತಪ್ಪಾದ್ರೆ ಆಮೇಲೆ ಸಾರಿ ಕೇಳ್ತಾರೆ, ಸರಿ ಇದ್ರೆ ಸರಿ ಇರುತ್ತೆ. ಬಟ್ ಅದು ಹೆದರ್ಕೊಂಡಿಲ್ಲ ಅನ್ನೋದು ನನ್ನ ಅನಿಸಿಕೆ. ಸೊ ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸ್ಪಂದನ ಅವರು ಎಲಿಮಿನೇಟ್ ಆಗಿ ಸೊ ಇವಾಗ ಆಚೆ ಬಂದಿದ್ದಾರೆ. ಅಂಡ್ ಇಲ್ಲಿ ಸ್ಪಂದನ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರದ್ದು ಖುಷಿ ಆಗೋದೇನು ಅಂತಂದ್ರೆ, ಆಟದ ಭರದಲ್ಲಿ ಏನೋ ಒಂದು ರೀತಿಯಲ್ಲಿ ಮಾಡಬಾರ್ದು, ಅವ್ರಿಗೆ ಕೈಲಿ ಆಗದೆ ಇರೋದನ್ನ ತಾನು ಅಲ್ದೇ ಇರೋದನ್ನ ಟ್ರೈ ಮಾಡ್ಲಿಕ್ಕಂತೂ ಹೋಗಿಲ್ಲ. ಅವರ ಒಂದು ಏನು ಗೌರವ ಇದೆಯಲ್ಲ ಸೊ ಅದನ್ನ ಹಂಗೆ ಕಾಪಾಡ್ಕೊಂಡೇ ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಅದು ಒಂದು ಬೆಟರ್. ಕೆಲವ್ರು ಏನಾಗುತ್ತೆ ಅಂದ್ರೆ ಇವಾಗ ಒಂದು
ಒಂದು 100 ದಿನದ ಆಟಕ್ಕೋಸ್ಕರ ತಾನು ಅಲ್ಲದೆ ಇರೋದನ್ನ ಏನೋ ಮಾಡ್ಲಿಕ್ಕೆ ಹೋಗಿ ಸೊ ಈಗ ಒಂದು ಕೆಟ್ಟ ಹೆಸರು ತೊಗೊಂಡು ಹೋಗ್ತಾರೆ ಮನೆಗೆ ಹೋಗ್ಬೇಕು ಅಂತ ಅನ್ನೋ ಟೈಮಲ್ಲಿ. ಸೊ ಅದು ಒಂದು ಮಾಡಿಲ್ಲ. ಸೊ ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದಾದ್ಮೇಲೆ ಸುಮಾರದವರಿಗೆ ಹೊರಗಡೆಗೆಲ್ಲ ಬಂದಿದೆ, ಅಂದರೆ ಬೇರೆಯವರು ಇಲ್ಲಿವರೆಗೂ ಬಂದಿದ್ದಾರೆ, ಚಾನಲ್ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಅದು ಇದೆಯೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಇಲ್ಲಿವರೆಗಂತೂ ತುಂಬಾ ಚೆನ್ನಾಗಿ ಆಡಿ ಎಕ್ಸಿಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ಇದು ಬಿಟ್ಟು ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಿನ್ನೆ ಎಪಿಸೋಡ್ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಮ್ಯಾಕ್ಸಿಮಮ್ ಇದ್ದಿರುವಂತದ್ದೇ ಅಲ್ಲಿ ಗಿಲ್ಲಿ ಬಗ್ಗೆನೇ ಇದ್ದಂಥದ್ದು. ಸೊ ಅಲ್ಲಿ ಸುದೀಪ್ ಸರ್ ಸುಮಾರು ವಿಚಾರಗಳ ಬಗ್ಗೆ ಗಿಲ್ಲಿನ ಅಲ್ಲಿ ಕೆದಕುವಂತ ಪ್ರಯತ್ನ ಮಾಡಿದ್ರು, ಕೆಲವೊಂದು ಅವ್ರ ಸ್ಟ್ರಾಟಜಿಗಳನ್ನ ಸೊ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಅಂಡ್ ಅಲ್ಲಿರುವಂತ ಸ್ಪರ್ಧಿಗಳು ಸೊ ಗಿಲ್ಲಿಗೆ ಯಾಕೆ ಕೌಂಟರ್ ಮಾಡಲಿಲ್ಲ ಕೆಲವು ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಆದ್ರೂ ಆಗಿರ್ಬೋದು. ಗಿಲ್ಲಿ ಕಾವ್ಯ ಅಂತ ವಿಚಾರ ಬಂತು. ಸೊ ಗಿಲ್ಲಿ ಯಾವತ್ತೂ ಕೂಡ ಕಾವ್ಯಕ್ಕೆ ಬಿಟ್ಕೊಡಲ್ಲ ಅನ್ನೋಂಥದ್ದು ಬಂತು. ಎಲ್ಲಾ ವಿಚಾರಗಳಲ್ಲೂ ಕೂಡ ಕೆಲವೊಂದು ಸತ್ಯಗಳಿತ್ತು. ಬಟ್ ಏನಾಯ್ತು ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಗಿಲ್ಲಿನ ಅವನ ಸ್ಟ್ರಾಟಜಿಗಳನ್ನ ಸೊ ಅಲ್ಲಿರುವಂತ ಕಂಟೆಸ್ಟೆಂಟ್ಗಳಿಗೆ ಎಲ್ಲೋ ಹೇಳ್ಕೊಟ್ಟಂಗಾಯ್ತು, ಅಥವಾ ಗಿಲ್ಲಿ ಸ್ಟ್ರಾಟಜಿಗಳನ್ನ ಎಕ್ಸ್ಪೋಸ್ ಮಾಡ್ದಂಗಾಯ್ತು. ಸೊ ಗಿಲ್ಲಿ ಎಲ್ಲಿಂದ ನೋಡ್ಕೊಂಡು ಬಂದಿದ್ದಾನೆ ಸೀಸನ್ಗಳನ್ನ, ಯಾವ ಸೀಸನ್ಗಳು ಫೇವರೇಟು ಅಂದಾಗ ಹನುಮಂತಂದು, ಪ್ರಥಮ್ದು ಅಂತಂದಾಗ ಈ ಥರದ್ದೆಲ್ಲ ಓಪನ್ ಅಪ್ ಅವ್ನ ಬಾಯಿಂದ ಬಿಡಿಸಿದ್ರು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸೊ ಇವ್ನು ಮುಂಚೆನೆ ಪ್ರಿಪೇರ್ ಆಗಿ ಬಂದಿದ್ದಾನೆ ಅನ್ನೋಂಥದ್ದನ್ನ ಅಲ್ಲಿ ಗೊತ್ತಾಗುತ್ತೆ ಜನಗಳಿಗೆ. ಆಮೇಲೆ ಕಾವ್ಯಗೆ ಯಾವುದೇ ವಿಚಾರ ಹೇಳಿದ್ರು ಕೂಡ ಅವನು ಬಿಟ್ಕೊಡಲ್ಲ ಅನ್ನೋದ್ರ ಬಗ್ಗೆ ಬರುತ್ತೆ. ಸೊ ಈ ತರ ಬಂದಾಗ ಮೇ ಬಿ ಗಿಲ್ಲಿಗೆ ಒಂದು ನೆಗೆಟಿವ್ ಕೂಡ ಆಗ್ಬೋದು, ಪಾಸಿಟಿವ್ ಕೂಡ ಆಗ್ಬೋದು. ಸೊ ಇವಾಗ ಸುಮಾರು ಜನ ಕೇಳ್ತಾ ಇದ್ರು ಏನಂತಂದ್ರೆ, ಇವಾಗ ಇಷ್ಟು ದಿನ ಇಲ್ಲೇ ಅಂತವ್ರು ಇವಾಗ ಹೇಳ್ತಿದಾರೆ ಅಂತಂದ್ರೆ ಇನ್ನು ಒಂದು ವಾರ ಇದೆ, ಒಂದು ವಾರದಲ್ಲಿ ಏನು ಆಗಬಹುದು, ಒಳಗಡೆ ಇರುವಂಥವ್ರು ಏನು ಮಾಡ್ಬೋದು ಆ ಸ್ಟ್ರಾಟಜಿಗಳನ್ನ ತಿಳ್ಕೊಂಡು ಅಂತ ಯಾರೋ ಕ್ವಶನ್ ಕೇಳಿದ್ರು. ಬಟ್ ಏನಾಗುತ್ತೆ ಅಂದ್ರೆ ಇಷ್ಟೊಂದೆಲ್ಲ ಏನು ಹೇಳಿದ್ರಲ್ಲ ಗಿಲ್ಲಿ ಬಗ್ಗೆ, ಸೊ ಅದು ಒಳಗಡೆ ಆಗೋದಕ್ಕಿಂತ ಹೊರಗಡೆ ಇರೋ ಜನಗಳಿಗೆ ಒಂದು ಇದು ಆಗುತ್ತೆ, ಒಂದು ಪರಿಣಾಮ ಅಂತೂ ಬಿದ್ದೇ ಬರುತ್ತೆ. ಅಂದ್ರೆ ಇವನ್ನೆಲ್ಲ ನೋಡ್ಕೊಂಡು ಬಂದು ಸೊ ಇಲ್ಲಿ ಈ ತರ ಇವಾಗ ಅದನ್ನ ಅವ್ರ ತರನೇ ಆಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ತಲೆಯಲ್ಲಿ ಬರುತ್ತೆ. ಅವ್ನು ಮಾಡ್ತಾ ಇಲ್ಲ ಇವಾಗ ಪ್ರಥಮ ತರ ಮಾಡ್ಲಿಕ್ಕೆ, ಹನುಮಂತನ ತರ ಮಾಡ್ಲಿಕ್ಕೆ, ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದು. ಬಟ್ ಜನಗಳಿಗೆ ಏನು ಅಂತಂದ್ರೆ ಇವ್ನು ಬಿಡುಗರು ಸೊ ಹನುಮಂತನ ತರ ಆಡಿ ಪ್ರಥಮ ತರ ಆಡ್ಬಿಟ್ಟೆ ಈ ತರ ಫುಟೇಜ್ ತಗೊಂತೀನಿ ಅನ್ನೋದು ಬರುತ್ತೆ ಕೆಲವ್ರಿಗೆ, ಎಲ್ರಿಗೂ ಅಲ್ಲ. ಸೊ ಈ ತರ ಒಂದು ಕೆಲವು ಮೈಂಡ್ ಸೆಟ್ಗಳು ಜನಗಳಿಗೆ ಬಂದೇ ಬರುತ್ತೆ. ಸೊ ಅದು ಹೇಳಬಾರ್ದಾಗಿತ್ತು, ಇಷ್ಟೊಂದು ಓಪನ್ ಆಗಿ ಎಕ್ಸ್ಪೋಸ್ ಮಾಡಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಅವನಿಗೆ ಕೆಪಾಸಿಟಿ ಇದೆ. ಓಕೆ, ಅಲ್ಲಿರೋರ್ಗಿಂತೂ ಚೆನ್ನಾಗಿ ಆಡ್ಲಿಕ್ಕೆ, ಅಲ್ಲಿರೋರ್ನ ಒಂದು ರೀತಿಯಲ್ಲಿ ಕೌಂಟ್ರ್ಗಳನ್ನ ಕೊಟ್ಕೊಂಡು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ಸೊ ಅವ್ರೆಲ್ರಿಗಿಂತ ತುಂಬಾ ಚೆನ್ನಾಗಿ ಆಡುವಂತ ಒಂದು ಕೆಪಾಸಿಟಿ ಇರೋದ್ರಿಂದನೇ ಅಲ್ಲಿವರೆಗೂ ಬಂದಿದ್ದಾನೆ. ಬಟ್ ಇವರು ಕೂಡ ನೋಡ್ಕೊಂಡು ಬಂದಿರ್ತಾರೆ, ಇವಾಗ ಹೇಳ್ತಾರೆ ನಾನು ನೋಡ್ಕೊಂಡು ಬಂದಿದ್ದೆ ಅದು ಇಲ್ಲ ಅಂತ. ಸೊ ಖಂಡಿತವಾಗಿ ನೋಡ್ಕೊಂಡು ಬಂದಿರ್ತಾರೆ. ಸೊ ಇವರು ಕೂಡ ಆಡ್ಬೋದಾಗಿತ್ತು, ಅವನಿಗೆ ಟ್ಯಾಕಲ್ ಮಾಡ್ಬೋದಾಗಿತ್ತು, ಏನಕ್ಕೆ ಮಾಡಲಿಲ್ಲ ಅಂದ್ರೆ ಅವನು ಯಾವಾಗಲೂ ಕೂಡ ಗೇಮಲ್ಲೇ ಇದ್ದಾನೆ. ಬಟ್ ಇವರೇ ಆನ್ ಅಂಡ್ ಆಫ್ ಆಗ್ತಿದ್ದಾರೆ ಅಷ್ಟೇನೆ. ಓಕೆ, ಅನ್ನೋದು ನನ್ನ ಅನಿಸಿಕೆ. ಓಕೆ, ಸೊ ಇದ್ರ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬೈ.